ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತೊಂದು ಹೊಸದಾದ ಒಂದು ವೆಬ್ಸೈಟ್ ಬಗ್ಗೆ ನಿಮಗೆ ಹೇಳಲಿಕ್ಕೆ ತಿಳಿಸ್ಕೊಡ್ತೇನೆ. ಸೊ ಆಲ್ರೆಡಿ ವೆಬ್ಸೈಟ್ ಇತ್ತು, ಬಟ್ ಇದರಲ್ಲಿರುವಂಥ ಒಂದು ಫೀಚರ್ ಏನಿದೆ ಅದು ನಮ್ಮ ಲಾಯರ್ಸ್ಗೆ ಅಥವಾ ಪೊಲೀಸ್ ಆಫೀಸರ್ಸ್ಗೆ ಅಥವಾ ಜುಡಿಷಿಯಲ್ ಆಫೀಸರ್ಸ್ಗೆ ಅಥವಾ ಎನಿ ಲಾ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗುವಂಥದ್ದು. ಅದು ಯಾವುದಂತ ಅಂದರೆ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ, ಈ ಒಂದು ವಿಚಾರದಲ್ಲಿ ಬಹಳಷ್ಟು ಅಪ್ಗ್ರೇಡ್ಸನ್ನು ನಾವಿಲ್ಲಿ ಕಾಣ್ಬೋದು. ಸೊ ಬೆಟರ್ ಫಾರ್ ರಿಸರ್ಚ್, ಫ್ರೀಯಾಗಿ ನಿಮಗೆ ಸಿಗುವಂಥದ್ದು. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬರೀತಾ ಇರೋರಿಗೂ ಹೆಲ್ಪ್ ಆಗುತ್ತೆ. ಜುಡಿಷಿಯರಿ ಎಕ್ಸಾಮ್ಸ್ಗೆ ನೀವೇನು ಕಂಪ್ಯಾರಿಸನ್ ನೋಡ್ತೀರಿ ಅಥವಾ ಕಾಮನ್ ಪೀಪಲ್ಗೂ ಕೂಡ ಹೆಲ್ಪ್ ಆಗುವಂಥದ್ದು. ಸೊ ಯಾವ ವೆಬ್ಸೈಟ್ ಇದೆ ಅಂತಂದರೆ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ. ಸೊ ನೀವು ಗೂಗಲಲ್ಲಿ ಜಸ್ಟ್ ಬಿ ಪಿ ಆರ್ ಡಿ ಅಂತ ಹೇಳಿ ಟೈಪ್ ಮಾಡಿದರೆ ಅಥವಾ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ನೀವು ಕಾಣ್ತೀರಿ. ವೆಲ್ಕಮ್ ಟು ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು. ಹಾಗಿದ್ರೆ ಇಲ್ಲಿ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಇದೆಯಲ್ಲ, ನಾವು ಹೊಸ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲ ನೋಡ್ತಾ ಇರುವಂಥದ್ದು ನ್ಯೂ ಕ್ರಿಮಿನಲ್ ಲಾಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಹಲವಾರು ಇದು ಕಾಣ್ತೀರಿ. ಓಕೆ, ಸೊ ಬೇಸಿಕಲಿ ಇಲ್ಲಿ ಎರಡು ವಿಚಾರಗಳ ಬಗ್ಗೆ ಹೇಳ್ತೇನೆ. ಒಂದು ಕಂಪ್ಯಾರಿಟಿವ್, ಏನಂತ ವಿಶೇಷ ಅಂತಂದರೆ ನಿಮಗೆ ಕಂಪ್ಯಾರಿಸನ್ ಸಿಗುತ್ತೆ, ಬೇರೆ ಬೇರೆ ಕಲರಲ್ಲಿ ಹೈಲೈಟ್ ಆಗಿರುವಂಥದ್ದು. ಅದ್ರ ಜೊತೆಗೆ ಒಂದು ಆ್ಯಪ್ ಕೂಡ ಇದೆ, ಅದು ಕೂಡ ಒಳ್ಳೆ ನಿಮಗೆ ಹೆಲ್ಪ್ ಆಗುವಂಥದ್ದು ನಿಮ್ಮ ಇದರಲ್ಲಿ. ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಹೇಗೆ ಅಂತ ಹೇಳಿ. ಸೊ ಬೇಸಿಕಲಿ ಇಲ್ಲಿ ನಿಮ್ಗೆ ಕಾಣ್ತಾ ಇರೋದು ಭಾರತೀಯ ನ್ಯಾಯ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ. ಅದರದ್ದು ಇಂಗ್ಲೀಷ್ ವರ್ಷನು, ಹಿಂದಿ ವರ್ಷನ್. ಓಕೆ, ಹಾಗೆ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ನೋಟಿಫಿಕೇಶನ್ ಕೂಡ ಇದೆ. ಮೇನ್ ನಾನು ಹೇಳ್ತಾ ಇರುವಂಥದ್ದು NCRB ಸಂಕಲನ್ ಅಂತ ಇದೆ ಅಲ್ಲ. ಸಂಕಲನ ಅಂದರೆ ಅದರದ್ದೊಂದು ಗುಂಪು ಅಂತ ಹೇಳಿ ಹೇಳ್ಬೋದು, ಸಂಕಲನ ಎಡಿಟ್ ಮಾಡಿರುವಂಥದ್ದು ಅಂತ ಹೇಳಿ. ಸೊ ಇದನ್ನು ನಾವಿಲ್ಲಿ ಕ್ಲಿಕ್ ಮಾಡಿದರೆ ಸೊ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಬೇರೆ ಬೇರೆ ಆ್ಯಕ್ಟ್ಗಳದ್ದು ಆಯಿತಾ. ಸೊ ಬೇಸಿಕಲಿ ಐ ವಾಂಟ್ ಟು ಟೇಕ್ BNSS ಯಾಕಂದರೆ ತುಂಬ ಬದಲಾವಣೆಗಳಾಗಿವೆ, ಚೇಂಜಸ್ ನಾವು ಕಾಣ್ತೇವಲ್ಲ. ಸೊ ಅಲ್ಲಿ ಕರೆಸ್ಪಾಂಡಿಂಗ್ ಸೆಕ್ಷನ್ ಟೇಬಲ್ ಅಂತ ಹೇಳಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಈ ಸೆಕೆಂಡ್ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿ ಮೌಸ್ ಮೂವ್ ಆಗ್ತಾ ಇದೆಯಲ್ಲ, ಸೊ ಕರೆಸ್ಪಾಂಡಿಂಗ್ ಸೆಕ್ಷನ್ ಟೇಬಲ್ ಅಂತ ಬಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಇಟ್ ವಿಲ್ ಲೋಡ್, ಒಂದು ಪೇಜನ್ನು ಲೋಡ್ ಮಾಡುತ್ತೆ. ಸೊ ಡೈರೆಕ್ಟಾಗಿ NCRB ವೆಬ್ಸೈಟ್ಗೂ ಕೂಡ ಹೋಗಿ ನೋಡ್ಬೋದು, ಬಟ್ ಇದರಲ್ಲಿ ಎಲ್ಲ ಎಂಟೈರ್ದು ನಮಗೆ ಒಟ್ಟಿಗೆ ಕಾಣಲಿಕ್ಕೆ ಸಿಗತ್ತೆ. ಸೊ ಅಪ್ಲೋಡ್ ಆಗೋ ತನಕ ಹಿಯರ್ ಇಲ್ಲೊಂದು ಇದಿದೆಲ್ಲ ನೋಡಿ, ಟ್ರೈನಿಂಗ್ ಮಾಡ್ಯೂಲ್ಸ್, ಡಾಕ್ಯುಮೆಂಟ್ಸ್ ಬೈ ಸ್ಟೇಟ್ಸ್, ಡಾಕ್ಯುಮೆಂಟ್ಸ್ ಬೈ BPRD, ಇನ್ಫಾರ್ಮೇಟಿವ್ ಫ್ಲೈಯರ್ಸ್, ರೀಡಿಂಗ್ ಮೆಟೀರಿಯಲ್, ಇದೆಲ್ಲವೂ ಕೂಡ ಸಿಗತ್ತೆ. ಸೊ ಒಳ್ಳೆ ರಿಸರ್ಚ್ ಮಾಡಲಿಕ್ಕೆ ನಿಮಗೆ ಬಹಳ ಅನುಕೂಲವಾಗುವಂಥ ಇದು. ಈಗ ಉದಾಹರಣೆಗೆ ನೋಡಿ, ಟ್ರೈನಿಂಗ್ ಮಾಡ್ಯೂಲ್ಸ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಇದು ನಮಗೆ ಅಂಥ ಏನು ಹೆಲ್ಪ್ ಆಗೋದಿಲ್ಲ. ಬಟ್ ಈ ಇನ್ಫಾರ್ಮೇಟಿವ್ ಫ್ಲೈಯರ್ಸ್ ಅಂತ ಇದೆಯಲ್ಲ, ಈ ಇನ್ಫಾರ್ಮೇಟಿವ್ ಫ್ಲೈಯರ್ಸ್ ಅಂತ ಕ್ಲಿಕ್ ಮಾಡಿ. ಸೊ ನೋಡಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿ, ಅದನ್ನು ಬಹಳ ಸಾಮಾನ್ಯ ಮನುಷ್ಯರಿಗೂ ಅರ್ಥ ಆಗುವ ಹಾಗೆ ಇದು ಹಿಂದಿಲಿದೆ, ಬಟ್ ಇಂಗ್ಲೀಷಿಂದು ನಾವು ಕಾಣ್ತೇವೆ ಅಲ್ಲಿ. ಈಗ ಮಾಬ್ ಲಿಂಚಿಂಗ್ ಅಂತ ಬಂದರೆ ನೋಡಿ, ಮಾಬ್ ಲಿಂಚಿಂಗು ಇಲ್ಲಿ ಇಂಗ್ಲೀಷಲ್ಲಿ. ಸೊ ಕಲರ್ಫುಲ್ಲಾಗಿ ಅಥವಾ ನಿಮ್ಗೆ ಯಾವುದಕ್ಕಾದ್ರೂ ಪ್ರೆಸೆಂಟೇಷನ್ಗೆ ಬೇಕಾದರೆ ಸೊ ಬೆಸ್ಟ್ ಇದು. ಇಲ್ಲೆಲ್ಲಾದರೂ ತೊಗೊಳ್ಳುವಂಥದ್ದು, ಏನು ಬದಲಾವಣೆ ಆಗಿದೆ, ಹೇಗೆ ಬದಲಾವಣೆ ಆಗಿದೆ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನೀವು ಕಾಣ್ತೀರಿ. ಹಾಗೆ ಫುಲ್ ಎಂಟೈರ್ ಇದು ನೀವು ಕಾಣ್ಬೋದು. ಅಥವಾ ಜುವೆನೈಲ್ ಜಸ್ಟಿಸ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಏನು ಬದಲಾವಣೆ ಆಗಿದೆ, ಸೊ ಎಲ್ಲೆಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಕ್ಕೆ ಬದಲಾವಣೆ ಆಗಿದೆ ಅಂತ ಇದೆಲ್ಲ ಕೂಡ ಇಲ್ಲಿ ತಿಳಿಸ್ತಾರೆ. ಓಕೆ, ಸೊ ಇದು ಒಂದು ಫೀಚರ್. ಆದರೆ ಇನ್ನೊಂದು ನೋಡಿ, ಡಾಕ್ಯುಮೆಂಟ್ಸ್ ಬೈ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಇಲ್ಲಿ ಪ್ರತಿ ಆಯಾ ರಾಜ್ಯಗಳ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ತಮ್ಮ ಪೊಲೀಸ್ಗೆ ಟ್ರೈನಿಂಗು ನೀಡಿರ್ತಾರೆ ಅಲ್ವಾ, ಅದರದ್ದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ವೆರಿ ಗುಡ್ ರಿಸೋರ್ಸ್ ಅಂತ ಹೇಳ್ಬೋದು ನೋಡಿ. ಸೊ ಅದರಲ್ಲಿ ಪಂಜಾಬ್ ಪೊಲೀಸ್ ಅವರದ್ದು ಒಂದು ಹ್ಯಾಂಡ್ ಬುಕ್ ಅಂತ ಇದೆ. ಓಕೆ, ಐ ಸಜೆಸ್ಟ್ ಯು ಟು ರೀಡ್ ದ್ಯಾಟ್. ಯಾಕೆಂದರೆ ನಿಮಗೆ ಒಂದು ಚಿಕ್ಕದಾದ ಒಂದು ಟೆಕ್ಸ್ಟ್ ಬುಕ್ ಥರನೇ ತುಂಬ ಡೀಟೇಲ್ ಆಗಿ ನೀಡಿದ್ದಾರೆ. ಅದನ್ನು ಫುಲ್ ಎಂಟೈರ್ಲಿ ಎಕ್ಸಾಸ್ಟಿವ್ ಆಗಿ ಕವರ್ ಆಗುತ್ತೆ ಅಂತ ಅಲ್ಲ, ಬಟ್ ಮೇನ್ ಹೈಲೈಟ್ ಚೇಂಜಸ್ ಏನಿದೆ ಅದೆಲ್ಲ ಕೂಡ ನಿಮಗೆ ಕವರ್ ಆಗುತ್ತೆ. ಅಥವಾ ಡೆಲ್ಲಿ ಪೊಲೀಸ್ ಇರ್ಬೋದು, ಕಾಂಪೆಂಡಿಯಮ್, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ಗೆ ಏನೇನು ಮಾಹಿತಿ ಬೇಕು ಹೇಳುವಂಥದ್ದು, ಅದು ಕೂಡ ಇಲ್ಲಿ ನಾವು ಕಾಣ್ತೇವೆ. ಸೊ ಒಂದು ಫುಲ್ ಅದರದ್ದು SOP ಇರ್ಬೋದು. ಸೊ ಪೊಲೀಸ್ ಆಫೀಸರ್ಸ್ಗೆ ಹೆಲ್ಪ್ ಆಗೋದು. ಪೊಲೀಸ್ ಆಫೀಸರ್ಗೆ ಆಲ್ರೆಡಿ ಗೊತ್ತಿರ್ಬೋದು ಇದೆಲ್ಲ, ಬಟ್ ಜನರಲಿ ಲಾಯರ್ಸು ಕೂಡ ಆ ಪ್ರೊಸೀಜರ್ ಹೇಗೆ ಆಗುತ್ತೆ, ಯಾವ ರೀತಿ SOP ನೀಡಿದ್ದಾರೆ ಹೇಳುವಂಥದ್ದೆಲ್ಲ ತಿಳ್ಕೊಳ್ಳಿಕ್ಕೆ. ಈಗ ಡೆಲ್ಲಿ ಪೊಲೀಸ್ ಅಕಾಡೆಮಿ ಹೌದು,
ಅವರದ್ದು ಆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರೇ ಬೇರೆ ಇರುತ್ತೆ. ಬಟ್ ಕಾಮನ್ ಆಗಿರುವಂಥ ಸೆಕ್ಷನ್ಗಳದ್ದು ಆ ಕಂಪ್ಯಾರಿಸನ್ ಏನಿದೆಲ್ಲ ಫ್ರೀಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಹೀಗೆ ಬೇರೆ ಬೇರೆ ರಾಜ್ಯಗಳದ್ದು ಆಯಾ ಪೊಲೀಸ್ ಅಕಾಡೆಮಿ ಅವರು ಇದು ಮಾಡಿರುವಂಥ ಇಂಟ್ರೊಡ್ಯೂಸ್ ಮಾಡಿರುವಂಥ ಅವರ ಟ್ರೈನಿಂಗ್ ಮೆಟೀರಿಯಲ್ ಎಲ್ಲ ಕೂಡ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಆವಾಗ ನಾನು ಎಲ್ಲಿ ಸ್ಟಾಪ್ ಮಾಡಿದೆ, NCRB ಅಂತ ಹೇಳುವಂಥದ್ದು ವೆರಿ ಬ್ಯೂಟಿಫುಲ್ ಇದಂತ ಹೇಳ್ಬೋದು. ನೋಡಿ, ಪ್ರತಿ ಸೆಕ್ಷನ್ ಕೂಡ BNSSನ ಸೆಕ್ಷನ್ ಇಲ್ಲಿದೆ, ಪ್ಲಸ್ CRPC ಸೆಕ್ಷನ್ಗಳಿವೆ ಅಲ್ವಾ. ಈ ಉಲ್ಟಾನೂ ನೀಡ್ಬೋದು ನೋಡಿ, CRPC ಟು BNSS ಹೇಳಿ ಇಲ್ಲಿ ನಾವು ಇಲ್ಲಿ ಇದು ಮಾಡಿದರೆ CRPC ಸೆಕ್ಷನ್ನಿಂದ ಯಾವುದು ಕಂಪ್ಯಾರಿಸನ್ ಆಗಿದೆ ಅಂತೇಳಿ ಹಾಗೂ ಕೂಡ ಕಾಣ್ತೇವೆ. ಸೊ ನೋಡಿ, ಇಲ್ಲಿ ಇಷ್ಟು ಸೆಕ್ಷನ್ಸ್ಗಳು ಡಿಲೀಟ್ ಆಗಿದೆ ಅಂತ ಹೇಳಿ. ಸೊ ನಮಗೊಂದು ಅಂದಾಜು ಸಿಗುತ್ತೆ ಕಲರ್ಫುಲ್ ಆಗಿರೋದಕ್ಕೆ. ಇಲ್ಲಿ ಕಲರ್ ಕೋಡ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನ್ಯೂ ಅಂತ ಹೇಳಿದರೆ ಗ್ರೀನ್ ಕಲರ್ ಅಂದರೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಸೆಕ್ಷನ್ನು, ಬ್ಲೂ ಕಲರ್ ಅಂದರೆ ಚೇಂಜ್ ಆಗಿರುವಂಥದ್ದು, ಆಯಾ ಸೆಕ್ಷನ್ನೇ ಬದಲಾವಣೆ ಆಗಿರ್ಬೋದು. ಉದಾಹರಣೆಗೆ ಇಲ್ಲಿ ಡೆಫಿನೇಷನ್ಸ್ ಅಂತ ಕ್ಲಿಕ್ ಮಾಡ್ತಾನೆ ನೋಡಿ. ಸೊ ಡೆಫಿನೇಷನ್ ಅಂತ ವೆನ್ ವಿ ಕ್ಲಿಕ್ ಹಿಯರ್, ಎಸ್. ಸೊ ನೋಡಿ, ಹೊಸದಾಗಿ ಗ್ರೀನ್ ಕಲರ್ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬೇಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬೇಲ್ ಬಾಂಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಾಂಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಬೇರೆ ಬದಲಾವಣೆ ಇಲ್ಲಿ ನೋಡಿ, ಯಾವುದು IT ಆ್ಯಕ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ರದ್ದು ಎಕ್ಸ್ಪ್ರೆಷನ್ ಬಗ್ಗೆ. ಹಾಗೆ ಬೇರೆ ಎಲ್ಲೂ ಬದಲಾವಣೆ ಇಲ್ಲ. ಸೊ ನೀವು ಆರಾಮಾಗಿ CRPC ಇರಲಿ BNSS ಇರಲಿ, ಇದೇನು ಬದಲಾವಣೆ ಆಗಿಲ್ಲ ಅಂತ ನೀವು ಆರಾಮಾಗಿ ಓದ್ಬೋದು. ಸೊ ಈ ರೀತಿ ಓದುವಂತಹ ಮೆಥಡ್ ಇದೆಲ್ಲ, ಇಟ್ ವಿಲ್ ಹೆಲ್ಪ್ಫುಲ್, ನಿಮಗೆ ಲೈಫ್ ಲಾಂಗ್ ಹೆಲ್ಪ್ ಆಗುವಂಥದ್ದು ಆಯಿತಾ. ವೆರಿ ಬ್ಯೂಟಿಫುಲಿ ಕಂಪೈಲ್ಡ್ ಇದಂತ ಹೇಳ್ಬೋದು. ಇನ್ನು ಕೆಲವರಿಗೆ ಸರ್ಚ್ ಕೊಡ್ಬೋದು. ಈಗ ಉದಾಹರಣೆಗೆ ನನಗೆ 173 CRPC ಇದು BNSSದು FRಗೆ ಸಂಬಂಧಪಟ್ಟ ಸೆಕ್ಷನ್ ಏನು ಬದಲಾವಣೆ ಆಗಿದೆ ಅಂತ ನೋಡಬೇಕು. ಸೊ ನೋಡಿ, ಏನೇನು ಬದಲಾವಣೆ ಆಗಿದೆ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮುಖಾಂತರ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲೊಂದು 3 days ಈ FIR ಬಗ್ಗೆ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ದಿ ಏರಿಯಾ ಅಂತ ಇದೆ, ಅದು ಕೂಡ 0 FIR ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಬಟ್ ಓಕೆ, ಎಷ್ಟೋ ಮೇಜರ್ ಚೇಂಜಸ್ ಇದೆ, ಅದೆಲ್ಲ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇಲ್ಲಿ ವಿಕ್ಟಿಮ್ ಅಂತ ಹೇಳುವಂಥ ಒಂದು ಶಬ್ದವನ್ನೇ ಸೇರಿಸಿದ್ದಾರೆ. ಅಥವಾ ಪ್ರಿಲಿಮಿನರಿ ಎನ್ಕ್ವೈರಿ ಹೇಳುವಂಥದ್ದಕ್ಕೆ 14 days ಹೊಸದಾಗಿ ಈ ಪ್ರಾವಿಷನ್ ಆ್ಯಡ್ ಮಾಡಿ, ಮತ್ತು ಪ್ಲಸ್ ಅದರಲ್ಲಿ ಕೆಲವೊಂದು ಬದಲಾವಣೆನ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಸೊ ಹೀಗೆ ಈ ರೀತಿ ನೀವು ನೋಡ್ತಾ ಹೋದಾಗ ನಿಮಗೆ ಒಂದು ಮೆಮರಿ ಬೇಸ್ಡ್, ಈ ಕಲರ್ಫುಲ್ ವಿಜುವಲ್ ಬೇಸ್ಡ್ ಮೆಮರಿ ಆಗುತ್ತೆ. ಸೊ ಆದಷ್ಟು ಇದನ್ನು ರೆಫರ್ ಮಾಡಿ ಈ ರೀತಿ. ಹಾಗೆ ಇದನ್ನು ಪ್ರಿಂಟ್ ಕೂಡ ಮಾಡ್ಕೊಳ್ಬೋದು ನೋಡಿ. ಕೆಲವೊಂದು ಯಾವ ಪ್ರಾವಿಷನ್ ನೀವು ಸರ್ಚ್ ಮಾಡಿದ್ರಿ ಅದರಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ಓಕೆ. ಸೊ ಆಗ ನಾನು ಡೆಫಿನಿಷನ್ಸ್ ಸರ್ಚ್ ಮಾಡಿದ್ದಲ್ಲ, ಆವಾಗ ಸರ್ಚ್ ಕೊಟ್ಟು ಸೊ ಈ ರೀತಿ ಅದೇ ಅಷ್ಟು ಸೆಕ್ಷನ್ ಮಾತ್ರ ಕಲರ್ ಪ್ರಿಂಟ್ ಕೂಡ ಮಾಡ್ಕೊಳ್ಬೋದು. ಆ ಆಪ್ಷನ್ ಕೂಡ ಇಲ್ಲಿ ನಮಗೆ ಸಿಗತ್ತೆ. ಸೊ ಹಾಗೆ ನೋಡಿ, ಎಂಟೈರ್ ಒಂದಿದು ಯಾವ್ಯಾವ ಸೆಕ್ಷನ್ಸ್ಗಳು ಬದಲಾವಣೆ ಆಗಿದೆ, ಯಾವ ಸಬ್ ಸೆಕ್ಷನ್ಗಳನ್ನು ಕೂಡಿಸಿ ಇಲ್ಲಿ ಸೇರಿಸಿದ್ದಾರೆ. ಸೊ ಅದನ್ನು ನಾವು ಈಗ ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆಗೆ ಚೆಕ್ ಮಾಡಿ ನೋಡಿದ್ರೆ ನಮ್ಗೆ ಆವಾಗ ಇನ್ನೂ ಒಂದು ಬ್ರಾಡ್ ಆಗಿದ್ದು ಸಿಗುತ್ತೆ. ಸೊ ಲೆಟ್ಸ್ ಸಿ ದ್ಯಾಟ್ IPC ಟು BNS ಅಂತ ನೋಡೋಣ. ಆವಾಗ ನೋಡಿ, ಇಲ್ಲಿ ಫುಲ್ 1 ಅಂದರೆ ಸಬ್ ಸೆಕ್ಷನ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಈ ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4 ಅಂತ ಏನಿದೆ ಅಲ್ಲ, ಅದೇ ಸಂಪೂರ್ಣವಾಗಿ ಇಲ್ಲಿ ಆ್ಯಡ್ ಆಗಿರೋದು ಕಾಣ್ತವೆ. ಇದು ಜೆಂಡರ್ ಹೇಳುವಂಥದ್ದಕ್ಕೆ ಟ್ರಾನ್ಸ್ಜೆಂಡರ್ ಅಂತ ಆ್ಯಡ್ ಮಾಡಿದ್ದಾರೆ. ಇದೆಲ್ಲ ಡಿಲೀಟ್ ಆಗಿದೆ. ಸೊ ವೆರಿ ಕ್ಲಿಯರ್ಲಿ ನಮಗೆ ಗೊತ್ತಾಗುವಂಥದ್ದು. ಈಗ ಬೇರೆ ಆ್ಯಕ್ಟ್ ತೊಗೊಂಡ್ರು ಸಹ ಕೆಲವೊಂದು ಸಲ, ಎಷ್ಟೋ ಸಲ ನಮ್ಗೆ ಅದರದ್ದು ಚೇಂಜಸ್ಗಳನ್ನು ಬರೀ ಸೆಕ್ಷನ್ ನಂಬರ್ ಮಾತ್ರ ಕಂಪ್ಯಾರಿಟಿವ್ ಸೆಕ್ಷನ್ಸ್ಗಳು ಕೊಟ್ಟಿರ್ತಾರೆ. ಸೊ ಇದು ಈ ರೀತಿ ಓದೋದ್ರಿಂದ ನಿಮಗೆ ಬಹಳ ಒಂದು ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಬರುತ್ತೆ ಅಂತ ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಸೊ ಬೇರೆ ಎಲ್ಲ ನೋಡಿ, ಈ ಜನರಲ್ ಎಕ್ಸೆಪ್ಷನ್ಸ್ಗಳಿಗೆ ಸಂಬಂಧಪಟ್ಟಾಗ ಏನೂ ಬದಲಾವಣೆ ಆಗಿಲ್ಲ, ಏನು ಹಾಗೆ ಅಂಥ ಬದಲಾವಣೆ ಆದಾಗೆ ನಾವಿಲ್ಲಿ ಕಾಣೋದಿಲ್ಲ. ಅಬೇಟ್ಮೆಂಟ್ ಹೇಳೋದಕ್ಕೆ ಒಂದು ಸೆಕ್ಷನನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ ಅಲ್ವಾ. ಸೊ ಇದು ಒಂದು ಹೊಸ ಮೆಥಡ್ ಅಂತ ಹೇಳ್ಬೋದು ಸ್ಟಡಿ ಮಾಡಲಿಕ್ಕೆ. ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು ಕೂಡ ಸೇಮ್ ಅದೇ ಕರೆಸ್ಪಾಂಡಿಂಗ್ ಸೆಕ್ಷನ್ ಟೇಬಲ್ ಈ ರೀತಿಯಲ್ಲಿ ನಾವು ಕೂಡ ಕಾಣ್ತಾ ಹೋಗ್ಬೋದು. ಸೊ ಇದಾದ ನಂತರ ಲೆಟ್ ಮಿ ಶೋ ಯು ಇನ್ನೊಂದೊಂದು ಬಹಳ ಇಂಪಾರ್ಟೆಂಟ್ ಫೀಚರು. ಇದು ಲೋಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಸೊ ನಾವು ಫಸ್ಟ್ ಪೇಜ್ ಯಾವಾಗ ಹೋಗಿದ್ವಲ್ಲ ಆ ಪೇಜ್ಗೆ ಬಂದರೆ ಎಸ್, ಸೊ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಇದನ್ನು ಬಟನನ್ನು ಕ್ಲಿಕ್ ಮಾಡಿ ಬಂದರೆ ಆವಾಗ ಇಲ್ಲೊಂದಿದೆ RPF. ಸೊ ಇವರೊಂದು ಹ್ಯಾಂಡ್ ಬುಕ್ ಅಂತ ರಿಲೀಸ್ ಮಾಡಿದ್ದಾರೆ. ಇದು ಕೂಡ ವೆರಿ ಹೆಲ್ಪ್ಫುಲ್ ಆಗುತ್ತೆ. BNS ಅಂತ ಹೇಳಿ ನೋಡಿ, ಈ ಬುಕ್ ಥರನೇ ಬುಕ್ ಥರನೇ ನೀವು ಅನಾಲಿಸಿಸ್ ಕೂಡ ಇಲ್ಲಿ ಮಾಡ್ತಾ ಹೋಗಿದ್ದಾರೆ. ಸಿ ಹಿಯರ್. ಸೊ ಅವರ
ಇದಕ್ಕೆ ಫುಲ್ ಎಂಟೈರ್ ಕೀ ಚೇಂಜಸ್ ಇನ್ ಆಫೆನ್ಸಸಲ್ಲೇ ಅಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ಇದು ಒಂದು ಮೆಥಡಲ್ಲಿ ನೀವು ಓದ್ತಾ ಹೋಗ್ಬೋದು. ಮೇಜರ್ ಚೇಂಜಸ್ ಏನೇನಂತ ಹೇಳಿ ಸೆಕ್ಷನ್ ವೈಸ್ ಅನಾಲಿಸಿಸ್ ಕೊಡ್ತಾ ಹೋಗಿದ್ದಾರೆ. IPC ಇದೇನು, BNS ಏನಂತ ಹೇಳ್ಕೊಂಡು ಅಲ್ವಾ. ಎಸ್, ಸೊ ಇದು ಒಂದು ವಿಧಾನ ಕಲೀಲಿಕ್ಕೆ ಅಂತ ಆದರೆ. ಇನ್ನೊಂದು ಸಂಜ್ಞಾನ ಆ್ಯಪ್ ಅಂತ ಇದೆ ಆಯಿತಾ. ಅದನ್ನು ನಾನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ವಿತೌಟ್ ಲಾಗಿನ್, ನೀವು ಯಾವುದೇ ಲಾಗಿನ್ ಕೂಡ ಆಗಬೇಕಾಗಿಲ್ಲ, ಅದನ್ನು ಆರಾಮಾಗಿ ಯೂಸ್ ಮಾಡುವಂಥದ್ದು. ಸೊ ಬೇಸಿಕಲಿ BPRD ವೆಬ್ಸೈಟಲ್ಲಿ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಏನಿದೆ ಇದನ್ನು ನೀವು ಕ್ಲಿಕ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಫೈಂಡ್ ಆಲ್ ದೀಸ್ ಫ್ರೀ ಮೆಟೀರಿಯಲ್, ರೀಡಿಂಗ್ ಮೆಟೀರಿಯಲ್, ನೋಟ್ಸ್ ಅಂತಲೇ ಹೇಳ್ಬೋದು. ಬಟ್ ಯು ನೀಡ್ ಟು ಓದಬೇಕಾಗತ್ತೆ, ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಬಟ್ ಯಾರು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ತೀರಿ, ಅವರಿಗೆ ಇಂಟ್ರೆಸ್ಟ್ ಇದೆ, ಅವರಿಗೆ ಒಳ್ಳೆ ಒಂದು ರಿಸೋರ್ಸ್ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ಲೆಟ್ ಮಿ ಶೋ ಯು ಹೌ ದಿಸ್ ಸಂಜ್ಞಾನ ಮೊಬೈಲ್ ಆ್ಯಪ್ ಯಾವ ರೀತಿಯಲ್ಲಿ ಅದು ವರ್ಕ್ ಆಗುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಈಗ ನೀವು ಇಲ್ಲಿ ಪ್ಲೇಸ್ಟೋರಲ್ಲಿ ಕ್ಲಿಕ್ ಮಾಡಿದರೆ ಸರ್ಚಲ್ಲಿ ಸಂಜ್ಞಾನ್ SANGYAAN ಸಂಜ್ಞಾನ್ ಆ್ಯಪ್ ಅಂತ ಹೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಕಾಣ್ತದೆ ಸಂಜ್ಞಾನ್ ಆ್ಯಪ್ ಅಂತ ಹೇಳಿ. ಸೊ ಅದನ್ನು ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಆಗುತ್ತೆ. ಆವಾಗ ಇನ್ಸ್ಟಾಲ್ ಆಯಿತು. ಈಗ ನಾನು ಇದನ್ನು ಓಪನ್ ಅಂತ ಕೊಡ್ತೇನೆ. ರೈಲ್ವೆ ಸೆಕ್ಯೂರಿಟಿ ಅವರು ಡೆವಲಪ್ ಮಾಡಿರುವಂಥ ಒಂದು ಆ್ಯಪ್ ಇದು. ಇಲ್ಲಿ ನೋಡಿ, ಹೋಮ್ ಪೇಜಲ್ಲೇ ನಿಮಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಹಾಗೆ ರೈಲ್ವೆಗೆ ಸಂಬಂಧಪಟ್ಟ ಬೇರೆ ಬೇರೆ ಆ್ಯಕ್ಟ್ಸ್ಗಳಿವೆ. ಸೊ ನಮಗೆ ಕನ್ಸರ್ನ್ಡ್ ಈ 3 ಸೆಕ್ಷನ್ಸ್ಗಳು BNS, BNSS ಮತ್ತು BSA. ಸೊ ಲೆಟ್ ಮಿ ಟೇಕ್ BNSS ತೊಗೊಳ್ಳೋಣ. ಇಲ್ಲಿ ನೋಡಿ, ಇದರಲ್ಲೂ ಕೂಡ ನಿಮಗೆ ಒಂದು ಬೇರೆ ಬೇರೆ ಐಕನ್ಗಳು ಕಾಣ್ತವೆ. ಸೊ ಸೇಲಿಯಂಟ್ ಫೀಚರ್ಸ್ ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಬರ್ಡ್ಸ್ ಐ ವ್ಯೂ. ಇಲ್ಲಿ ನೋಡಿ, ಸೇಲಿಯಂಟ್ ಫೀಚರ್ಸ್ ಅಂದರೆ ಏನೇನು ಬದಲಾವಣೆ ಆಗಿದೆ ಅಂತ ಹೇಳುವಂಥ ಇಂಪಾರ್ಟೆಂಟ್ ಹೈಲೈಟ್ಸ್ಗಳನ್ನೆಲ್ಲ ತಿಳಿಸ್ಕೊಡುತ್ತೆ. ಮೇನ್ ಅದಲ್ಲ, ಮೇನ್ ಇರುವಂಥದ್ದು, ಅಥವಾ ಬರ್ಡ್ಸ್ ಐ ವ್ಯೂ ಇದು ಕೂಡ ಅಲ್ಲ. ಇಲ್ಲಿ ನೋಡಿ, ಸೆಕ್ಷನ್ ಬೇಸ್ಡ್ ಅನಾಲಿಸಿಸ್ ಮತ್ತು CRPC ಆ್ಯಂಡ್ BNSS ಕಂಪ್ಯಾರಿಟಿವ್ ಇನ್ಸೈಟ್ ಅಂತ ಇದೆ. ಸೊ ಇದನ್ನು ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಫುಲ್ ಎಂಟೈರ್ ಒಂದು ಸೆಕ್ಷನ್ಸ್ಗಳದ್ದು ನಾವು ಆವಾಗ ಏನು NCRB ವೆಬ್ಸೈಟಲ್ಲಿ ನೋಡ್ತಿದ್ವಲ್ಲ, ಸೇಮ್ ಅದೇ. ಅದರಲ್ಲಿ ಸರ್ಚ್ ಪ್ರಾವಿಷನ್ ಇದೆ. ಸೊ ನೀವು CRPC ಸೆಕ್ಷನ್ ಆದರೂ ಹಾಕ್ಬೋದು, BNSS ಸೆಕ್ಷನ್ ಆದರೂ ಹಾಕ್ಬೋದು. ಈಗ CRPCಯಲ್ಲಿ ನನಗೆ ಸೆಕ್ಷನ್ 28ನ ಸೆಕ್ಷನ್ 28 ಕೋರ್ಟ್ನ ಪವರಿಗೆ ಸಂಬಂಧಪಟ್ಟದ್ದು, ಹೈಕೋರ್ಟ್ ಪವರ್ ಏನಿದೆ, ಸೆಷನ್ಸ್ ಜಡ್ಜ್ ಪವರ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಸೊ ಅದು ಸರ್ಚ್ ಮಾಡಿದೆ. ಸೊ ಅದ್ರದ್ದು ಆಲ್ಟರ್ನೇಟಿವ್ BNSS ಸೆಕ್ಷನ್ ಕೂಡ ಸಿಕ್ತು. ಸೊ ಇಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಏನು ಬದಲಾವಣೆ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ಏನು ಬದಲಾವಣೆ ಆಗಲಿಲ್ಲ, ಬಟ್ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಇತ್ತು, ಅದು ಡಿಲೀಟ್ ಆಗಿದೆಲ್ಲ. ಸೊ ಅದಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ನಾವು ಒಂದ್ಸಲ ಇಲ್ಲಿ ಚೆಕ್ ಮಾಡಿ ನೋಡಿದರೆ ನೋಡಿ, ಇಲ್ಲಿ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಇತ್ತು CRPCಯಲ್ಲಿ. ಸೊ ಅದು ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಸೆಕ್ಷನ್ ಇದೆಲ್ಲ, ಸೆಕ್ಷನ್ 29, ಅದು ಒಳ್ಳೆ ನಮಗೆ, ಯಾಕೆಂದರೆ ಅದರಲ್ಲಿ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಸೆಂಟೆನ್ಸ್ ವಿಚ್ ಮ್ಯಾಜಿಸ್ಟ್ರೇಟ್ ಮೇ ಪಾಸ್ ಅಂತ ಇದೆಲ್ಲ. ಸೊ ಇದರಲ್ಲಿ ನೋಡಿ, ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿ ಆ್ಯಡ್ ಆಗಿದೆ. ಪ್ಲಸ್ 10,000 ರೂಪೀಸ್, 50,000 ರೂಪೀಸ್. ಕಮ್ಯುನಿಟಿ ಸರ್ವಿಸ್ ಅಂದರೆ ಏನು ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಈ ರೀತಿ ವೆರಿ ಬ್ಯೂಟಿಫುಲಿ ದೇ ಹ್ಯಾವ್ ಸ್ಟ್ರಕ್ಚರ್ಡ್ ದಿಸ್, ಆಯಿತಾ. ತುಂಬ ಪ್ರೊಫೆಷ್ನಲಿ ಸ್ಟ್ರಕ್ಚರ್ ಆಗಿ ಇರುವಂಥದ್ದು. ಸೊ ಬೇರಾಕ್ನ ಪೇಜಸ್ಗಳನ್ನು ಹುಡುಕ್ತಾ ಕನ್ಫ್ಯೂಷನ್ ಆಗುವಂಥ ಬದಲು, ಇಫ್ ಪಾಸಿಬಲ್ ಈ ಫ್ರೀ ಆ್ಯಪನ್ನು ಯೂಸ್ ಮಾಡಿ. ಅದು ಕೂಡ ಇಲ್ಲಿ ನೋಡಿ, ರೆಡ್ ಇರುವಂಥದ್ದು ಡಿಲೀಟೆಡ್ ಅಂತ ಕಾಣಿಸುತ್ತೆ, ಮಾಡಿಫೈಡ್. ಈಗ ಉದಾಹರಣೆಗೆ ಸೆಕ್ಷನ್ CRPCದು ಸೆಕ್ಷನ್ 144A ಇದೆ, 144A ನೋಡಿ, ಇಲ್ಲಿ ಡಿಲೀಟೆಡ್ ಅಂತ ಕಾಣುತ್ತೆ ಅಲ್ವಾ. ಮಾಸ್ ಡ್ರಿಲ್ಲಿಂಗ್ಗೆ ಸಂಬಂಧಪಟ್ಟದ್ದು, ಅದು BNSS ಇಲ್ಲ, ಅದು ಆ ಸೆಕ್ಷನ್ ಡಿಲೀಟ್ ಆಗಿದೆ. ಸೊ ಹೀಗೆ ನೋಡ್ತಾ ನಮಗೆ ಒಳ್ಳೆ ರೀತಿಯಲ್ಲಿ ರಿವಿಷನ್ ಆಗಿ ಅಭ್ಯಾಸ ಆಗುತ್ತೆ. ಸೊ ಇದೇ ರೀತಿ ಭಾರತೀಯ ನ್ಯಾಯ ಸಂಹಿತೆ, ಅದು ಕೂಡ ನಾವು ಚೆಕ್ ಮಾಡ್ಬೋದು. ಸೆಕ್ಷನ್ ವೈಸ್ ಸರ್ಚ್ ಮಾಡೋದಾದರೂ ನಿಮಗೆಲ್ಲಿ ಸೆಕ್ಷನ್ ವೈಸ್ ಸರ್ಚ್ ಮಾಡ್ತಾ ಹೋಗ್ಬೋದು. BNSSಲ್ಲಿ ಯಾವುದಾದ್ರು ಸೆಕ್ಷನ್, ಉದಾಹರಣೆಗೆ BNSSನ ಸೆಕ್ಷನ್ 530 ಇದು ಲಾಸ್ಟ್ ಸೆಕ್ಷನ್ನು. ಸೊ ಅದು ನೋಡಿ, ಇಲ್ಲೂ ಕೂಡ ಹೊಸದಾಗಿ ಇನ್ಕ್ಲೂಡ್ ಆಗಿರೋಂಥ ಸೆಕ್ಷನ್ನು. ಸೊ ಅದರದ್ದು ಸೆಕ್ಷನ್ ಬೇಸ್ಡ್ ಸರ್ಚ್ ಕೂಡ ನೋಡ್ಬೋದು. ಕಂಪ್ಯಾರಿಟಿವ್ ಸೆಕ್ಷನ್ ಸರ್ಚ್ಗಳನ್ನು ಕೂಡ ನೀವು ನೋಡ್ಬೋದು. ಅಥವಾ ಭಾರತೀಯ ನ್ಯಾಯ ಸಂಹಿತೆ, ಅದರಲ್ಲೂ ಕೂಡ ಇದೆ ಕಂಪ್ಯಾರಿಟಿವ್ ಇನ್ಸೈಟ್ ಅಂತ ಹೇಳಿ. ಸೊ ಅದು ಕೂಡ ಯಾವ್ಯಾವ ಇದಕ್ಕೆ ಕರೆಸ್ಪಾಂಡಿಂಗ್ ಸೆಕ್ಷನ್ ಯಾವುದು ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಸೊ ಇದನ್ನು ಬೆಟರ್ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲ ಸಿಟಿಸನ್ಸ್ಗೆ ಅಂತಲೇ ಹೇಳಿ ಮಾಡಿರುವಂಥ ಆ್ಯಪ್ ಇದು. ಸೊ ಹೋಮ್ ಪೇಜಲ್ಲಿ ಯು ಕ್ಯಾನ್ ಫೈಂಡ್ ದಿಸ್.
ಹಾಗಿದ್ರೆ ಇಲ್ಲಿ ತನಕ ನೋಡಿದ್ರಲ್ಲ, NCRB ಅಥವಾ BPRD ಅಥವಾ ಸಂಜ್ಞಾನ್ ಹೇಳುವಂಥ ಆ್ಯಪ್, ಅಥವಾ ನೋಡಿ ಇಲ್ಲೂ ಕೂಡ ಅದರದ್ದು ಸಿಗತ್ತೆ ನಿಮಗೆ. ಆ್ಯಂಡ್ರಾಯ್ಡ್ ಸಂಜ್ಞಾನ್ ಆ್ಯಪ್ ಫಾರ್ ಆ್ಯಂಡ್ರಾಯ್ಡ್, ಸಂಜ್ಞಾನ್ ಆ್ಯಪ್ ಫಾರ್ iOS ಹೇಳುವಂಥದ್ದೆಲ್ಲ ಕೂಡ ಅದು ಕೂಡ ನಿಮಗಲ್ಲಿ ನೋಡಲಿಕ್ಕೆ ಸಿಗತ್ತೆ. ಓಕೆ, ಸೊ ಇದರದ್ದು ಬೆಸ್ಟ್ ಯುಟಿಲೈಸೇಷನ್ ಮಾಡಿಕೊಂಡು ನಿಮ್ಮ ತಯಾರಿಯಲ್ಲಿ ಈ ಎಲ್ಲ ಆ್ಯಕ್ಟ್ಗಳದ್ದು ಅದನ್ನೆಲ್ಲ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಅಭಿಜ್ಞಾ ಲಾ ಸೀರೀಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಒಂದು ಕೋರ್ಸ್ ಸಪ್ರೇಟ್ ಬೇಕಂತಂದರೆ ಕೇವಲ 499 rupeesಗೆ ವಿ ಹ್ಯಾವ್ ಅ ಕೋರ್ಸ್ ರಿಗಾರ್ಡಿಂಗ್ ಚೇಂಜಸ್ ಇನ್ ನ್ಯೂ ಕ್ರಿಮಿನಲ್ ಲಾಸ್. ಸೊ ದ್ಯಾಟ್ ಈಸ್ ಎಲ್ರಿಗೂ ಕೂಡ ಹೆಲ್ಪ್ ಆಗುವಂಥದ್ದು. ಕಾಮನ್ ಮ್ಯಾನ್ ಇರ್ಬೋದು, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಇರ್ಬೋದು, ಜುಡಿಷರಿ ಎಕ್ಸಾಮ್ಸ್ಗೆ ಇರ್ಬೋದು, ಅಥವಾ ಲಾಯರ್ಸ್ ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಅಥವಾ ಯಾವ್ದಾದ್ರು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರಿತಾ ಇರ್ಬೋದು, ಅವರೆಲ್ಲರಿಗೂ ಕೂಡ ಕೇವಲ ಒಂದು 10 to 15 ಅವರ್ಸಲ್ಲಿ ಚೇಂಜಸ್ ಇನ್ ನ್ಯೂ ಕ್ರಿಮಿನಲ್ ಲಾಸ್ ಬಗ್ಗೆ, ಹೊಸ ಕ್ರಿಮಿನಲ್ ಲಾಸ್ಗಳಲ್ಲಿ ಏನು ಬದಲಾವಣೆ ಆಗಿರುವಂಥದ್ದು ಅದನ್ನು ಎಕ್ಸ್ಪ್ಲೇನ್ ಮಾಡಿರುವಂಥ ವೀಡಿಯೋಸ್ಗಳು, ರೆಕಾರ್ಡೆಡ್ ವೀಡಿಯೋಸ್ಗಳು ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಸಿಗುತ್ತೆ. ಸೊ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ಹೇಳಿ ನೀವಿಲ್ಲಿ ಕ್ಲಿಕ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಲೈಕ್ ಇದನ್ನು ಮೊಬೈಲಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಈ ಒಂದು ಇದನ್ನು, ಅಥವಾ www.abhijnalegal.in ಅಂತ ಹೇಳಿ ಇಲ್ಲಿ ನಿಮಗೆ ಈ ವೆಬ್ಸೈಟ್ ಕಾಣುತ್ತೆ. ಈ ವೆಬ್ಸೈಟ್ ಏನಿದೆ ಡೈರೆಕ್ಟಾಗಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಆವಾಗ ಯು ಫೈಂಡ್ ದಿಸ್ ಹೋಮ್ ಪೇಜ್. ಸೊ ಇಲ್ಲಿ ನಿಮಗೆ ಕೋರ್ಸಸ್ಗಳಂತ ಹೇಳಿ ಕಾಣುತ್ತಲ್ಲ, ಈ ಕೋರ್ಸಸಲ್ಲಿ ಈ 4th ಇದರಲ್ಲಿ ಕೋರ್ಸಸ್ ಬಟನನ್ನು ನೀವು ಕ್ಲಿಕ್ ಮಾಡಿದರೆ ಯು ಫೈಂಡ್ ಡಿಫ್ರೆಂಟ್ ಕ್ಯಾಟಗರೀಸ್, ಆಲ್ ಕ್ಯಾಟಗರೀಸಲ್ಲಿ ಬರುವಂಥ, ಇದರಲ್ಲಿ ಸಬ್ ಕ್ಯಾಟಗರಿ ಕೂಡ ಇದೆ, ಬಟ್ ಆಲ್ ಕ್ಯಾಟಗರೀಸ್ಗಳಲ್ಲಿ ಸಂಬಂಧಪಟ್ಟಂತಹ ಕೋರ್ಸಸನ್ನು ನೀವು ನೋಡೋದಾದರೆ ಇಲ್ಲಿ ಬೇರೆ ಬೇರೆ ಕೋರ್ಸ್ ಇದೆ. ಜಡ್ಜ್ಮೆಂಟ್ ರೈಟಿಂಗ್, ಜೂರಿಸ್ ಬ್ಯಾಚ್ ಇದೆಲ್ಲ ಕೂಡ ನೀವು ಕಾಣ್ತೀರಿ. ಬಟ್ ವಿಚ್ ಇಸ್ ರೆಲೆವೆಂಟ್ ಫಾರ್ ಯು, ಇಲ್ಲಿ ನೋಡಿ ಚೇಂಜಸ್ ಇನ್ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಹೇಳಿ ಇಲ್ಲಿ ಕಾಣುವಂಥ ಕೋರ್ಸ್ ಇದು. ಸೊ 499 ಪ್ಲಸ್ ಸಮ್ ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಸೇರಿ 512 ಆಗುತ್ತೆ ಟೋಟಲು. ಸೊ 5 hour ಅಂತ ಅಲ್ಲ, ಇನ್ನೂ ಹೊಸ ಹೊಸ ವೀಡಿಯೋಸ್ಗಳು ಆ್ಯಡ್ ಆಗ್ತಾ ಇದೆ. ಇಲ್ಲಿ ಯು ಕ್ಯಾನ್ ಸಿಯರ್ ಕಂಟೆಂಟ್ ಸೆಕ್ಷನಲ್ಲಿ ಏನೇನಿದೆ ಅಂತ ಹೇಳಿ ನೀವು ನೋಡ್ಬೋದು. ಭಾರತೀಯ ನ್ಯಾಯ ಸಮಿತಿಯಲ್ಲಿ ವಿ ಹ್ಯಾವ್ ಅಬೌಟ್ 5 videos. ಸೊ ನೋಡಿ ಹೇಗೆ IPCs ಆರ್ಗನೈಸ್ಡ್, ಅಡಿಷ್ನಲ್ ಸೆಕ್ಷನ್ಸ್ ಏನು ಆ್ಯಡ್ ಆಗಿದೆ, ಒಮಿಷನ್ಸ್ ಯಾವುದು, ಏನು ಬದಲಾವಣೆ ಆಗಿದೆ, ಪನಿಷ್ಮೆಂಟ್ಸ್ ಏನು ಅಂತ ಹೇಳಿ ಅದು ಸಂಬಂಧಪಟ್ಟ PPTsಗಳು ಕೂಡ ಸಿಗುತ್ತೆ. ಹಾಗೆ BNSS ಕೂಡ ಇಲ್ಲಿ ನಮ್ಗೆ ಆಲ್ರೆಡಿ ಹೇಳಿದೆ, ಇನ್ನೂ ಒಂದು 2-3 ವೀಡಿಯೋಗಳು ಆ್ಯಡ್ ಆಗಲಿಕ್ಕಿದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ ಕೂಡ ಆ್ಯಡ್ ಆಗಲಿಕ್ಕಿದೆ. 1-2 ದಿನದಲ್ಲಿ ಇದು ಕೂಡ ಅಪ್ಗ್ರೇಡ್ ಆಗುತ್ತೆ. ಸೊ 1 year ವ್ಯಾಲಿಡಿಟಿ ಇದೆ. ದಿಸ್ ಇಸ್ ಯೂಸ್ಫುಲ್ ಫಾರ್ ಲಾಯರ್ಸ್, ಪೊಲೀಸ್ ಆಫೀಸರ್, ಜುಡಿಷಿಯಲ್ ಎಕ್ಸಾಮ್ಸ್ ಇವರೆಲ್ಲರೂ ಕೂಡ ಹೆಲ್ಪ್ ಆಗುವಂಥದ್ದು. ಸೊ ಎನಿ ಇಂಟ್ರೆಸ್ಟೆಡ್ ವ್ಯಕ್ತಿಗಳು ಇದನ್ನು ಜಾಯಿನ್ ಆಗಿ ಅದರದ್ದು ಬೆನಿಫಿಟನ್ನು ತೊಗೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನಮಸ್ತೆ, ಬಾಯ್ ಬಾಯ್.